ಹಾಯ್ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ದೇಶಕ್ಕೆ ಬಂದಂತಹ ಬ್ರಿಟಿಷರು ನಮ್ಮ ದೇಶದ ಜನರನ್ನ ಯಾವ ರೀತಿ ನಡೆಸ್ಕೊಂಡ್ರು, ಸ್ವಾತಂತ್ರ್ಯ ಹೋರಾಟಗಾರರನ್ನ ನಡು ಬೀದಿಯಲ್ಲಿ ಲಾಠಿ ಚಾರ್ಜ್ ಮಾಡಿ ಸಾಯಿಸಾಕಿದ್ರು ಸ್ನೇಹಿತರೆ. ಅಂತಹ ಲಾಠಿ ಚಾರ್ಜ್ಗೆ ಒಳಗಾದಂತಹ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಎನ್ನೋದನ್ನ ವಿಡಿಯೋದ ಮಧ್ಯಭಾಗದಲ್ಲಿ ಹೇಳ್ತೀನಿ, ದಯವಿಟ್ಟು ಕೊನೆವರೆಗೂ ನೋಡಿ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ನಹಳ್ಳಿ. ನಮ್ಮ ದೇಶದ ಭೌಗೋಳಿಕ ಲಕ್ಷಣಗಳು, ಭೌಗೋಳಿಕತೆಯ ಬಗ್ಗೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ ಸ್ನೇಹಿತರೆ. ಮೊದಲಿಗೆ ನಮ್ಮ ದೇಶಕ್ಕೆ ಭಾರತ ಅಥವಾ ಹಿಂದೂಸ್ತಾನ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ಸಿಂಧೂ ನದಿಯನ್ನ ನೀವೆಲ್ಲರೂ ಕೇಳಿರ್ಬೋದು. ಸಿಂಧೂ ನಾಗರಿಕತೆ ಈ ತರ ಎಲ್ಲ. ಆ ಸಿಂಧೂ ನದಿಯ ಬಯಲಲ್ಲಿ ವಾಸ ಮಾಡ್ತಕ್ಕಂಥ ಜನರನ್ನ ಸಿಂಧೂ ಜನ ಅಂತ ಕರೀತಾ ಇದ್ರು. ಆದರೆ ಆ ಕಡೆಯಿಂದ, ಸಿಂಧೂ ನದಿಯಿಂದ ಆ ಕಡೆಯಿಂದ ಬಂದಂಥವ್ರಿಗೆ ಕೆಲವರಿಗೆ ಸಾಕಾರ ಇಲ್ಲದೆ ಹೋಗಿದ್ದರಿಂದ ಅವ್ರ ಭಾಷೆನಲ್ಲಿ ಸಿಂಧೂ ಜನ ಅನ್ನೋದನ್ನ ಹಿಂದೂ ಜನ ಅಂದ್ರು. ಅಲ್ಲಿಂದ ಅದು ಸಿಂಧೂ ಜನ ಹೋಗ್ಬಿಟ್ಟು ಹಿಂದೂ ಜನ ಆಗೋಯ್ತು. ಅಲ್ಲಿಂದ ಹಿಂದೂ ಧರ್ಮ ಈ ತರ ಎಲ್ಲ ಶುರುವಾಯಿತು. ಮತ್ತೆ ಇದನ್ನ ಭರತಖಂಡ ಅನ್ನೋ ಒಂದು ಹೆಸರಿನಿಂದ ಕರಿತಾ ಇದ್ದಿದ್ರಿಂದ ಇದು ಭಾರತ ಅಂತ ಹೇಳಿಬಿಟ್ಟು ಹೆಸರು ಬಂತು ಸ್ನೇಹಿತರೆ. ಮತ್ತೆ ಈ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ ಅಂತ ನೋಡೋದಾದ್ರೆ 32,87,623 ಸ್ಕ್ವೇರ್ ಕಿಲೋಮೀಟರ್ ಇದೆ. ಒಂದು ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಹಿಂಗಿಂಗೆ ಒಂದು ಕಿಲೋಮೀಟ್ರು, ಹಿಂಗಿಂಗೆ 1 ಕಿಲೋಮೀಟ್ರು, ಹಿಂಗೆ ಒಂದು ಸ್ಕ್ವೇರ್ ಫೀಟ್ ಅಂತಾರಲ್ಲ, ಅದೇ ತರ ಒಂದು ಸ್ಕ್ವೇರ್ ಕಿಲೋಮೀಟರ್. ಅದು 32,87,623 ಸ್ಕ್ವೇರ್ ಕಿಲೋಮೀಟರ್ ಇದೆ. ಮತ್ತೆ ಭಾರತ ದೇಶದ ಜನಸಂಖ್ಯೆ 147 ಕೋಟಿ ಇದೆ. ಈ ಒಂದು ಜನಸಂಖ್ಯೆಯಲ್ಲಿ ಭಾರತ ವಿಶ್ವದಲ್ಲೇ ನಂಬರ್ 1 ಇದೆ. ನಂಬರ್ 2 ಇತ್ತು, ಚೀನಾವನ್ನ ಬೀಟ್ ಹೊಡೆದು ಈಗ ಮುಂದಕ್ಕೆ ಹೋಗಿದೆ. ಮತ್ತೆ ಭಾರತ ದೇಶದ ರಾಜ್ಯಗಳು 28 ಮತ್ತೆ 9 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಏನಿದು ಕೇಂದ್ರಾಡಳಿತ ಪ್ರದೇಶ ಅಂದ್ರೆ, ಆ ರಾಜ್ಯದಲ್ಲಿ ಎಲೆಕ್ಷನ್ ನಡೆಯಲ್ಲ, ಕೇಂದ್ರ ಸರ್ಕಾರವೇ ನೇರವಾಗಿ ಆ ಒಂದು ಪ್ರದೇಶವನ್ನ ಆಳ್ವಿಕೆ ಮಾಡುತ್ತೆ. ಇದು ಕೇಂದ್ರಾಡಳಿತ ಪ್ರದೇಶ ಅಂತಾರೆ ಸ್ನೇಹಿತರೆ. ಮತ್ತೆ ನಮ್ಮ ಭಾರತ ದೇಶದಲ್ಲಿ ಭಾಷೆಗಳು ಸಾವಿರಾರು ಭಾಷೆಗಳಿದ್ದಾವೆ. ಆದರೆ 22 ಭಾಷೆಗಳನ್ನ ಅಧಿಕೃತ ಅಂತ ಮಾಡಿದ್ದಾರೆ. ಆ ಭಾಷೆಗಳು ಸುಮಾರು ಎಲ್ಲ ರಾಜ್ಯದಲ್ಲೂ ಸಪ್ರೇಟ್ ಭಾಷೆಗಳಿದೆ, ಅದೇ ಭಾಷೆಗಳು. ಮತ್ತೆ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ಭಾರತ 5ನೇದಾಗಿ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳ್ತಾರೆ. ಮುಂದೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಲ್ಲ, ಹಿಂದುಳಿದ ರಾಷ್ಟ್ರ ಅಲ್ಲ, ಅಭಿವೃದ್ಧಿಶೀಲ ರಾಷ್ಟ್ರ. ಯಾಕೆ ಹಿಂಗೆ ಹೇಳ್ತಾರಪ್ಪ ಅಂತಂದ್ರೆ, ನೀವೆಲ್ಲ ಚೀನಾ ಅಮೇರಿಕಾ ಹೋಗಿ ನೋಡಿರ್ಬೋದು ಅಥವಾ ನೋಡಿಲ್ದೇನೂ ಇರ್ಬೋದು. ಅಲ್ಲೆಲ್ಲ ತುಂಬ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅಲ್ಲಿಯ ಅಭಿವೃದ್ಧಿ, ಅಲ್ಲಿ ಈಗ ಏನು ನಡೀತಿದೆಯೋ ಅದು ಇನ್ನು 70-80 ವರ್ಷ ಆದಮೇಲೆ ಇಲ್ಲಿ ಬರುತ್ತೆ. ಸುಮಾರು 70 to 80 ಇಯರ್ಸ್ ಅವರು ಮುಂದೆ ಇದ್ದಾರೆ. ಅದನ್ನು ಆ ಒಂದು ಕಾರಣದಿಂದ ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಹೇಳಿಬಿಟ್ಟು ಕರೀತಾರೆ. ಮತ್ತು ಕೃಷಿ ವಿಚಾರಕ್ಕೆ ಬಂದರೆ, ಕೃಷಿಯಲ್ಲಿ ಭಾರತ ದೇಶ 70%, 100ಕ್ಕೆ 70% ಕೃಷಿ ಮಾಡ್ತಾರೆ. ಮತ್ತು ಇಲ್ಲಿಯ ಪ್ರಮುಖ ಬೆಳೆ ಅಂದರೆ ಅಕ್ಕಿ, ರಾಗಿ, ಜೋಳ, ಗೋಧಿ, ಇನ್ನೂ ಹಲವಾರು ಬೆಳೆಗಳನ್ನ ಇಲ್ಲಿ ಬೆಳೀತಾರೆ. ವಾಣಿಜ್ಯ ಬೆಳೆಗಳನ್ನ ಬೆಳೀತಾರೆ. ಇಂತಹ ಬೆಳೆಗಳನ್ನ ಭಾರತ ದೇಶದಲ್ಲಿ ಬೆಳೆಯಲ್ಲ ಅನ್ನಂಗಿಲ್ಲ, ಆಲ್ಮೋಸ್ಟ್ ಎಲ್ಲ ತರಹದ ಬೆಳೆಗಳನ್ನ ಬೆಳೀತಾರೆ. ಮತ್ತೆ ಸಂಸ್ಕೃತಿಯ ವಿಚಾರಕ್ಕೆ ಬಂದರೆ, ಭಾರತ ದೇಶದ ಸಂಸ್ಕೃತಿ ವಿಭಿನ್ನವಾಗಿದೆ. ಅದಕ್ಕೆ ಏನು ಹೇಳ್ತಾರೆ ಗೊತ್ತಾ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥ ದೇಶ ಅಂದರೆ ಅದು ಭಾರತ ದೇಶ ಅಂತ ಕರೀತಾರೆ. ತಮಿಳ್ನಾಡಿಗೆ ಹೋದ್ರಿಗ್ರಿ ಅಲ್ಲೊಂದು ಸಂಸ್ಕೃತಿ, ಕರ್ನಾಟಕಕ್ಕೆ ಬನ್ನಿ ಇಲ್ಲೊಂದು ಸಂಸ್ಕೃತಿ, ಮತ್ತೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲೊಂದು ಸಂಸ್ಕೃತಿ. ಒಟ್ಟಾರೆ ನಮ್ಮ ಭಾರತ ದೇಶದ ಪ್ರತಿ ರಾಜ್ಯಗಳು ಕೂಡ ವಿವಿಧ ಭಿನ್ನತೆಯ ಸಂಸ್ಕೃತಿಯನ್ನ ಒಂದು ಅಳವಡಿಸ್ಕೊಂಡಿದ್ದಾವೆ. ಅದರಿಂದ ವಿವಿಧತೆಯಲ್ಲಿ ಏಕತೆಯನ್ನು ಕಾಣತಕ್ಕಂಥ ದೇಶ. ಒಂದೇ ಭಾಷೆನೂ ಇಲ್ಲ, ಒಂದೇ ಸಂಸ್ಕೃತಿ ಇಲ್ಲ, ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾದಂತಹ ಸಂಸ್ಕೃತಿ ಇದೆ ಸ್ನೇಹಿತರೆ. ಆದ್ರಿಂದ ಭಾರತ ದೇಶವನ್ನ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ದೇಶ ಅಂತ ಹೇಳ್ತಾರೆ. ದೇಶದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು
ಈ ಸ್ವಾತಂತ್ರ್ಯ ಹೋರಾಟಗಾರರು ಯಾಕೆ ಬಂದ್ರು ಹೇಳಿ? ಬ್ರಿಟಿಷರ ಕಾಲದಲ್ಲಿ ಏನಾಗಿತ್ತು, ಬ್ರಿಟಿಷರ ಕಾಲದಲ್ಲಿ ನಮ್ಮನ್ನ ಗುಲಾಮರನ್ನಾಗಿ ನಮ್ಮಗಳನ್ನ ಆಳ್ವಿಕೆ ನಡೆಸ್ತಾ ಇದ್ರು. ಆಗ ಅವರಿಂದ ಸ್ವಾತಂತ್ರ್ಯ ಬೇಕು ಅನ್ನೋ ಕಾರಣಕ್ಕಾಗಿ ಗಾಂಧೀಜಿ ಇನ್ನೂ ಅನೇಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಆಗ ಇಲ್ಲಿ ಬಂದಿದ್ದೆ ಸ್ವಾತಂತ್ರ್ಯ ಹೋರಾಟಗಾರರು. ಆಗ ನಾನು ಹೇಳಿದ್ದೆ, ಮಹಾತ್ಮ ಗಾಂಧೀಜಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇಂತಹ ಸ್ವಾತಂತ್ರ್ಯ ಹೋರಾಟಗಾರರು ಮಧ್ಯೆ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ರಸ್ತೆಯಲ್ಲೇ ಲಾಠಿ ಚಾರ್ಜನ್ನು ಮಾಡಿ ಅವರನ್ನು ಮೃತರಾಗುವಂತೆ ಮಾಡ್ತಾರೆ ಬ್ರಿಟಿಷರು. ಅವರು ಅಷ್ಟು ಕ್ರೂರಿಯಾಗಿದ್ದರು. ಅವರು ಯಾರಪ್ಪ ಅಂತಂದರೆ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯ್ ಅವರನ್ನು ಬ್ರಿಟಿಷರು ರಸ್ತೆಯಲ್ಲಿ ಲಾಠಿ ಚಾರ್ಜ್ ಮಾಡಿ ಪ್ರಾಣವನ್ನು ತೆಗಿತಾರೆ. ಇದರಿಂದ ನಮಗೆ ತುಂಬಾ ಒಂದು ಬೇಸರ ಆಗುತ್ತೆ ನಿಜಕ್ಕೂ. ಮತ್ತು ಇದು ಆದಮೇಲೆ ಏನಪ್ಪ ಅಂತಂದರೆ, ದೇಶದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರ ನಂತರ ಯಾವ್ಯಾವ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳಾಗಿದ್ದಾವೆ ಅಂತ ನೋಡೋದಾದರೆ ಸ್ನೇಹಿತರೆ, ಪ್ರೇಕ್ಷಣೀಯ ಸ್ಥಳಗಳು ಸುಮಾರು ಇದ್ದಾವೆ. ಆದರೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ಹೇಳ್ಬೋದು. ಯಾವ್ಯಾವ್ದು ಹೇಳ್ಬೋದು ಅಂತಂದರೆ, ಆಗ್ರಾದಲ್ಲಿರುವಂತಹ ತಾಜ್ ಮಹಲ್. ಉದಾಹರಣೆಗೆ ಅಲ್ಲಿ ಶಾಜಹಾನ್ ಕಟ್ಟಿಸಿದಂತಹ ತಾಜ್ ಮಹಲ್, ಅದಕ್ಕೆ ತುಂಬ ವಿವಾದ ಇದೆ ಬಿಡಿ, ಅದೇನೇ ಇರಲಿ, ಇತಿಹಾಸ ಶಾಜಹಾನ್ ಕಟ್ಟಿಸ್ದ ಅಂತಲೇ ಹೇಳುತ್ತೆ. ಶಾಜಹಾನ್ ಕಟ್ಟಿಸಿದಂಥ ತಾಜ್ ಮಹಲ್, ಮೈಸೂರು ಅರಮನೆ, ಚಿತ್ರದುರ್ಗದ ಕೋಟೆ, ಗ್ವಾಲಿಯರ್ ಕೋಟೆ, ಇನ್ನೂ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ಮತ್ತು ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವಂತಹ ಶಿವಾಜಿಯ ಒಂದು ಕೋಟೆ, ಶಿವಾಜಿಯ ಹರಿಹರ ಕೋಟೆ, ತಮಿಳುನಾಡಿನಲ್ಲಿರುವಂತಹ ಶ್ರೀರಂಗಂ ಟೆಂಪಲ್, ಆಂಧ್ರ ಪ್ರದೇಶದ ಚಾರ್ಮಿನಾರ್, ಆಂಧ್ರ ಪ್ರದೇಶದಲ್ಲ, ಈಗ ಚಾರ್ಮಿನಾರ್ ತೆಲಂಗಾಣಕ್ಕೆ ಸೇರಿದೆ. ಮತ್ತು ಆಂಧ್ರ ಪ್ರದೇಶದಲ್ಲಿರುವಂಥ ತಿರುಪತಿ, ಪೂರಿ ಜಗನ್ನಾಥ ಟೆಂಪಲ್, ಇವೆಲ್ಲ ಹೋಳಿ ಪ್ಲೇಸಸ್ ಮತ್ತು ಪ್ರೇಕ್ಷಣೀಯ ಸ್ಥಳಗಳು ಈ ಥರ ಇದೆ ಸ್ನೇಹಿತರೆ. ಇವೆಲ್ಲದರ ನಡುವೆ ನಮ್ಮ ದೇಶದ ಸಾಕ್ಷರತೆ ಎಷ್ಟಿದೆ ಅಂತ ನೋಡಬೇಕಲ್ವಾ? ನಮ್ಮ ದೇಶದ ಸಾಕ್ಷರತೆ ಪ್ರೆಸೆಂಟ್ ಈಗ 80% ಸಾಕ್ಷರತೆ ಇದೆ. ಇನ್ನೂ ಅಭಿವೃದ್ಧಿ ಹೊಂದಬೇಕಾಗಿರೋದು ತುಂಬ ಇದೆ. 100ಕ್ಕೆ ಇನ್ನೂ 20 ಭಾಗ ಜನ ಸಾಕ್ಷರತೆಯನ್ನೇ ಹೊಂದಿಲ್ಲ. ಯಾಕೆ ಹೊಂದಿರಲ್ಲ ಅಂತಂದರೆ, ಈಗ ಹಳೆ ಪೀಳಿಗೆಯ ಜನ ಇರ್ತಾರಲ್ಲ, ಅವರು ಸ್ವಲ್ಪ ಸಾಕ್ಷರತೆಯ ಪ್ರಮಾಣ ಅವರಲ್ಲಿ ಕಮ್ಮಿ ಇರುತ್ತೆ. ಆ ಒಂದು ಜನ್ರೇಷನ್ ಯಾವಾಗ ಎರೇಸ್ ಆಗುತ್ತೋ ಆಮೇಲೆ ಸಾಕ್ಷರತೆನೂ ಬರುತ್ತೆ, ಮತ್ತು ಎಲ್ಲದರಲ್ಲೂ ನಾವು ಮುಂದಿರ್ತೀವಿ. ಇತ್ತೀಚೆಗಂತೂ ಸ್ಕೂಲ್ಗೆ ಹೋಗದೆ ಇರೋ ಮಕ್ಕಳು ಯಾರೂ ಇಲ್ಲ, ಎಲ್ಲರೂ ಕೂಡ ಶಿಕ್ಷಣವನ್ನು ಪಡಿತಿದ್ದಾರೆ. ಯಾಕಪ್ಪ ಅಂತಂದರೆ ಶಿಕ್ಷಣದ ಮಹತ್ವ ಏನು ಅನ್ನೋದು ಅವರಿಗೆ ಗೊತ್ತಾಗಿದೆ. ಆ ಒಂದು ಕಾರಣದಿಂದ ಶಿಕ್ಷಣವನ್ನು ಪಡಿತಾ ಇದ್ದಾರೆ, ಟಾಪಲ್ಲಿ ಬರುತ್ತೆ. ಮತ್ತು ಭಾರತ ದೇಶದ ಸಾಧನೆಗಳು ಏನಪ್ಪ ಅಂತ ನೋಡೋದಾದರೆ, ಸಾಧನೆಗಳು ತುಂಬ ಇದ್ದಾವೆ. ಆದರೆ ಕ್ರೀಡಾ ವಿಚಾರದಲ್ಲಿ ಸಾಧನೆಗೆ ಅಂತ ಬಂದಾಗ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ 2 ಸಲ ODI ವರ್ಲ್ಡ್ ಕಪ್ ಗೆದ್ದಿದೆ, ಮತ್ತು 3 ಸಲ T20 ವರ್ಲ್ಡ್ ಕಪ್ ಗೆದ್ದಿದೆ, ಚಾಂಪಿಯನ್ಸ್ ಟ್ರೋಫಿಗಳನ್ನ ಗೆದ್ದಿದೆ. ಮತ್ತು ಹಾಕಿನಲ್ಲೂ ತುಂಬ ಬಾರಿ ವರ್ಲ್ಡ್ ಕಪ್ನ ಗೆದ್ದಿದೆ. ಆದರೆ ಫುಟ್ಬಾಲಲ್ಲಿಲ್ಲ ಜಾಸ್ತಿ ನಮ್ಮ ದೇಶ. ಫುಟ್ಬಾಲು ಅಷ್ಟು ಆಡ್ತಾ ಇಲ್ಲ ಫುಟ್ಬಾಲು. ಮತ್ತು ಇನ್ಯಾವುದು ಅಂತಂದರೆ ಜಾವ್ಲಿನ್ ಎಸ್ತ ನೀರಜ್ ಚೋಪ್ರಾ ಅವ್ರು ಗೆದ್ರಲ್ಲ, ಮತ್ತು ರನ್ನಿಂಗ್ ರೇಸ್ ಹಿಮಾ ದಾಸ್ ಅವರು ಮೊನ್ನೆ ಗೆದ್ದರು. ಇನ್ನೂ ಅನೇಕ ಸಾಧಕರಿದ್ದಾರೆ. ಬರೀ ಕ್ರೀಡಾ ಕ್ಷೇತ್ರ ಅಲ್ಲ, ವಿಕ್ರಮ್ ಸಾರಾಭಾಯ್ ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಇದು ಮಾಡಿದ್ರು. ಇನ್ನೂ ಅನೇಕರು, ಸರ್ CV ರಾಮನ್, ಸರ್ ಜಗದೀಶ್ ಚಂದ್ರ ಬೋಸ್, ಇವರೆಲ್ಲ ವಿಜ್ಞಾನ ವಿಷಯದಲ್ಲಿ ಸಾಧನೆಯನ್ನು ಮಾಡಿದಂತಹ ನಮ್ಮ ಭಾರತೀಯರು. ಮತ್ತು ಈ ಒಂದು ಭರತಖಂಡವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಮುಖ ರಾಜವಂಶಗಳು ಅಂತಂದರೆ ಗುಪ್ತರು, ಮೌರ್ಯರು, ಚಾಳುಕ್ಯರು, ಚೋಳರು, ಚೇರರು, ಪಾಂಡ್ಯರು, ಪಲ್ಲವರು, ಮತ್ತು ಕಲ್ಯಾಣದ ಚಾಳುಕ್ಯರು, ರಾಷ್ಟ್ರಕೂಟರು, ಇನ್ನೂ ಅನೇಕ ರಾಜವಂಶಗಳು ಈ ಒಂದು ನೆಲವನ್ನು ಆಳ್ವಿಕೆ ಮಾಡಿದ್ದಾವೆ ಸ್ನೇಹಿತರೆ. ಈ ಒಂದು ಮಾಹಿತಿ ಭೌಗೋಳಿಕ ಹಿನ್ನೆಲೆ ಬಗ್ಗೆ
ನಿಮಗೆ ಇನ್ನೂ ಅನೇಕ ಎಕ್ಸ್ಪ್ಲೈನ್ ಮಾಡೋದಿದೆ. ಮತ್ತು ಭಾರತ ದೇಶದ ಪ್ರಮುಖ ನದಿಗಳು ಅಂತ ನೋಡೋದಾದರೆ 7 ನದಿಗಳನ್ನ ಸ್ಯಾಕ್ರೆಡ್ ರಿವರ್ಸ್, ಪವಿತ್ರ ನದಿಗಳು ಅಂತ ಹೇಳಿದ್ದೇವೆ. ಯಾವಪ್ಪ ಅಂತಂದರೆ ಗಂಗಾ, ಯಮುನಾ, ಗೋದಾವರಿ, ನರ್ಮದಾ, ಕಾವೇರಿ, ಸಿಂಧು, ಮತ್ತು ಇನ್ನೊಂದು ನದಿ ಇದೆ ಸ್ನೇಹಿತರೆ, ಅದೊಂದು ಸರಸ್ವತಿ ನದಿ. ಸರಸ್ವತಿ ನದಿ ಯಾಕಪ್ಪ ಅಂತಂದರೆ ಈಗ ಅದು ಅಷ್ಟು ಗುಪ್ತಗಾಮಿನಿಯಾಗಿ ಹರಿತಾ ಇದೆ. ಸೊ ಅದರಿಂದ ಅಷ್ಟು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಈ ಒಂದು ಲೈಕ್ ಮಾಡಿ, ಚಾನಲ್ಗೆಲ್ಲ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತು ಇನ್ನೊಮ್ಮೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮತ್ತು ಕರ್ನಾಟಕದ ನಂತರ 28 ರಾಜ್ಯದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಹೇಳ್ತಾ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ